10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 2 ಜೀವಕ್ರಿಯೆಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಬಾಷ್ಪ ವಿಸರ್ಜನೆ ಕ್ರಿಯೆ ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಈ ಎಲೆ ಇದು ಪತ್ರರಂಧ್ರಗಳ ಮೂಲಕ ಈ ಎಲೆ ಆವಿಯ ರೂಪದಲ್ಲಿ ನೀರನ್ನು ಹೊರಹಾಕುತ್ತೆ. ಇದು ಹೇಗೆ ನೀರನ್ನು ಹೊರಹಾಕುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಕವರನ್ನು ನಾವು ಈ ಎಲೆಗೆ ಕಟ್ಟಬೇಕು. ಗಾಳಿ ಹೋಗದಂತೆ ಕಟ್ಟಬೇಕು. ಅದಕ್ಕೆ ನಾನು ದಾರವನ್ನು ಬಳಸ್ತಿದ್ದೀನಿ. ಈಗ ನಾನು ಈ ಎಲೆಗೆ ಗಾಳಿ ಹೋಗದಂತೆ ತೂರದಂತೆ ನಾನೀಗ ಕವರನ್ನು ಕಟ್ಟಿದ್ದೇನೆ. ಈಗ ನಾವು 1 ದಿನದ ನಂತರ ಇದು ತನ್ನ ಕ್ರಿಯೆಯನ್ನು ನಡೆಸ್ಕೋಬೇಕಂದ್ರೆ 24 ಗಂಟೆ ಬೇಕು. ಆಗ ನಾವು 1 ದಿನದ ನಂತರ ಇದನ್ನು ಗಮನಿಸೋಣ. ಈಗಾಗಲೇ ನಾನು 1 ದಿನದ ನಂತರ ಈ ಕವರನ್ನು ಕಟ್ಟಿದ್ದೆ. ನಿನ್ನೆ ಬೆಳಗ್ಗೆ ಕಟ್ಟಿದ್ದು. ಈಗ ನೋಡಿದ್ರೆ ಇದರೊಳಗಡೆ ನೀರು ಶೇಖರಣೆಯಾಗಿದೆ. ಇದರಿಂದ ನಾವು ಸಸ್ಯಗಳು ಕೂಡ ಬಾಷ್ಪ ವಿಸರ್ಜನೆ ಕ್ರಿಯೆಯನ್ನು ಮಾಡ್ತವೆ ಅಂತ ತಿಳ್ಕೊಬೋದು. ಬಾಷ್ಪ ವಿಸರ್ಜನೆ ಎಂದರೆ ಎಲೆಗಳು ಪತ್ರರಂಧ್ರಗಳ ಮೂಲಕ ಆವಿಯ ರೂಪದಲ್ಲಿ ನೀರನ್ನು ಹೊರಹಾಕುತ್ತೆ. ಇಲ್ಲಿ ಗಮನಿಸ್ಬೋದು ಚಿಕ್ಕ ಚಿಕ್ಕ ಹನಿಗಳು ಶೇಖರಣೆಯಾಗಿದೆ.